ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಎಂಕೆ ಪ್ರವೀಣ್ ಅವರು ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆಯಲ್ಲಿ ನೂತನವಾಗಿ ಆರಂಭವಾದ ಬೆನಕ ಫಾಸ್ಟ್ ಫುಡ್ ಮತ್ತು ಚಾಟ್ಸ್ ಅಂಗಡಿಯನ್ನು ಶಾಸಕರು ಉದ್ಘಾಟಿಸಿದರು. ಸಿದ್ದಾಪುರ ಇಂಗ್ರ ಶಾಲಾ ವಾರ್ಷಿಕೋತ್ಸವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಕುಶಾಲನಗರ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಪರಿವರ್ತನಾ ತಂಡದ ವತಿಯಿಂದ ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಸಾಮಾನ್ಯ ಸದಸ್ಯರ ಪರವಾಗಿ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಣಿನಗರ ಕ್ರಮ ಸಂಖ್ಯೆ 5 ಟೆಲಿಫೋನ್ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಬೆಂಬಲಿಸಿ ಆಶೀರ್ವದಿಸಿ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಪರಿವರ್ತನಾ ತಂಡದ ವತಿಯಿಂದ ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಸಾಮಾನ್ಯ ಸದಸ್ಯರ ಪರವಾಗಿ ಮುಳ್ಳುಸೋಗೆಯ ಪೂಜಾ ಫರ್ನಿಚರ್ ಮಾಲೀಕರಾದ ತಮ್ಮಯ್ಯ ಎಂಎಲ್ ಕ್ರಮ ಸಂಖ್ಯೆ 2 ಗ್ಯಾಸ್ ಸಿಲಿಂಡರ್ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮೂಲಕ ನಾನು ಗೆಲುವಿನ ಹಾದಿಯಲ್ಲಿ ಸಾಗಲು ನಿಮ್ಮ ಬೆಂಬಲದೊಂದಿಗೆ ಅಮೂಲ್ಯವಾದ ಮತ ನೀಡಬೇಕಾಗಿದೆ ಎಂದು ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಪರಿವರ್ತನಾ ತಂಡದ ವತಿಯಿಂದ ಕುಶಾಲನಗರ ಸಂಪೂರ್ಣ ಕಾರ್ಯ ವ್ಯಾಪ್ತಿಯ ಬಿಸಿಎಂಪಿ ಸದಸ್ಯರ ಪರವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ಪಿ ಗಣಪತಿ ಕ್ರಮ ಸಂಖ್ಯೆ 1 ಗಾಳಿಪಟ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡುವ ಮೂಲಕ ನಾನು ಗೆಲುವಿನ ಹಾದಿಯಲ್ಲಿ ಸಾಗಲು ನಿಮ್ಮ ಬೆಂಬಲದೊಂದಿಗೆ ಅಮೂಲ್ಯವಾದ ಮತ ನೀಡಬೇಕಾಗಿದೆ ಎಂದು ಮನವಿ ಮಾಡುತ್ತಿರುವ ಎಸ್ಪಿ ಗಣಪತಿ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಪರಿವರ್ತನಾ ತಂಡದ ವತಿಯಿಂದ ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಸಾಮಾನ್ಯ ಸದಸ್ಯರ ಪರವಾಗಿ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಗುತ್ತಿಗೆದಾರರಾದ ನಂಜುಂಡ ಎಂಆರ್ ಕ್ರಮ ಸಂಖ್ಯೆ 4 ಕುಕ್ಕರ್ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮೂಲಕ ನಾನು ಗೆಲುವಿನ ಹಾದಿಯಲ್ಲಿ ಸಾಗಲು ನಿಮ್ಮ ಬೆಂಬಲದೊಂದಿಗೆ ಅಮೂಲ್ಯವಾದ ಮತ ನೀಡಬೇಕಾಗಿದೆ ಎಂದು ಮನವಿ ಮಾಡುತ್ತಿರುವ ನಂಜುಂಡ ಎಂಆರ್. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪರಿವರ್ತನಾ ತಂಡದ ವತಿಯಿಂದ ಸಾಲಗಾರರಲ್ಲದ ಕ್ಷೇತ್ರದಿಂದ ಭಾಸ್ಕರ್ ಎಂಎಸ್ ಕ್ರಮ ಸಂಖ್ಯೆ 2 ಗಾಳಿಪಟ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದಾರೆ. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಎಂಕೆ ಪ್ರವೀಣ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಎಂಕೆ ಪ್ರವೀಣ್ ಕುಮಾರ್ ಅವರು ತಮ್ಮ ಬೆಂಬಲಿತ 15 ಮಂದಿ ಸದಸ್ಯರೊಂದಿಗೆ ನಾಮಪತ್ರವನ್ನ ಚುನಾವಣಾಧಿಕಾರಿ ಸ್ವಾತಿರವರಿಗೆ ಸಲ್ಲಿಸಿದರು. ಬಹುತೇಕ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ಪಕ್ಷದ ಪಾಲಾಗಿದ್ದು 7 ಮಂದಿ ಮಹಿಳಾ ಸದಸ್ಯರು ಹಾಗೂ 8 ಮಂದಿ ಪುರುಷ ಸದಸ್ಯರು ಬೆಂಬಲ ನೀಡುತ್ತಿದ್ದಾರೆ. ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಎಂಕೆ ಪ್ರವೀಣ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಆಯ್ಕೆಯವರು ಪ್ರವೀಣ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ದೊಡ್ಡ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಕಡೆ ಗುಡ್ಡೆಹೊಸೂರು ಒಂದು ದೊಡ್ಡ ಪಂಚಾಯಿತಿ, ಇದರಲ್ಲಿ ನಾವು 12 ಇದ್ದಿದ್ದು ಇವತ್ತು 15 ಸ್ಥಾನದಲ್ಲಿ ನಾವು ನಮ್ಮ ಮೆಂಬರ್ಸ್ಗಳಿದ್ದು ನಾವು ಗೆದ್ದಿದ್ದೀವಿ. ಅದರಲ್ಲೂ ನಮ್ಮ ಪ್ರವೀಣ್ ಅವರು ಯುವಕರಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಅಂತ ಅವ್ರನ್ನ ಕೇಳ್ಕೊಳ್ತಾ, ಇನ್ನೊಂದು ಅಧ್ಯಕ್ಷ ಚುನಾವಣೆ ಬಾಕಿ ಇದೆ. ಆದಷ್ಟು ಬೇಗ ಅಧ್ಯಕ್ಷ ಚುನಾವಣೆ ಸರ್ಕಾರ ಮಾಡಲಿ, ಅದನ್ನು ನಾವು ಜಯಗಳಿಸ್ತೀವಿ ಅಂತ ವಿಶ್ವಾಸದಿಂದ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ನಮ್ಮ ಪ್ರವೀಣ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಹಾಗೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಗೆಲುವು ಅಂತ ಮತ್ತೊಮ್ಮೆ ಹೇಳ್ತಾ, ಇನ್ನಷ್ಟು ಇಲ್ಲಿ ಪಕ್ಷ ಸಂಘಟನೆ ಆಗಲಿ, ಇನ್ನೊಂದು ವರ್ಷದ ಅವಧಿ ಇದೆ. ನೆಕ್ಸ್ಟ್ ಪುನಃ ಬರುವಂತಹ ಗ್ರಾಮ ಪಂಚಾಯಿತಿ ನಮ್ಮ ಬಿಜೆಪಿಯ ಪಂಚಾಯಿತಿ ಆಗಲಿ ಅಂತ ಕೇಳ್ಕೊಳ್ತಾ 2 ಮಾತನ್ನು. ಈಗಾಗಲೇ ಹಲವಾರು ದಿವಸಗಳಿಂದ ಗುಡ್ಡೆಹೊಸೂರಿನ ಗ್ರಾಮ ಪಂಚಾಯಿತಿಯ ಆಡಳಿತ ಕುಂಠಿತ ಆಗಿದ್ದು ಜನರಲ್ಲಿ ಭಾವನೆ ಇತ್ತು. ಕಾರಣಾಂತರದಿಂದ ಈ ಒಂದು ಪ್ರಕ್ರಿಯೆ ಅಂದರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಪ್ರಕ್ರಿಯೆ ಸ್ವಲ್ಪ ತಡವಾಗಿ ಆಗಿದೆ. ಇವತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆ ಆದ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಯಾದಂಥ ಪ್ರವೀಣ್ ರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬಹುಶಃ ಕುಶಾಲನಗರಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಒಂದು ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಆಗಿದ್ದು, ಇಲ್ಲಿ ಅನೇಕ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಒಂದು ಉತ್ಸಾಹಿ ಯುವಕರ ತಂಡ ಇಲ್ಲಿ ಬೇಕಾಗಿತ್ತು. ಬಹುಶಃ ಸುದೈವ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ 18 ಜನ ಮೆಂಬರ್ಗಳು ಆ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವರು, ಜೊತೆಗೆ ಇವತ್ತು ಉಪಾಧ್ಯಕ್ಷ ಆಯ್ಕೆಯಾಗಿರ್ತಕ್ಕಂಥ ಪ್ರವೀಣ್ ರವರು ಯುವಕರು ಇರೋದ್ರಿಂದ
ನಾವು ಏನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಾಗರಿಕರು ನಾವೇನು ಬಯಸ್ತಾ ಇದ್ದೀವಿ, ಈ ಅಭಿವೃದ್ಧಿ ಜೊತೆಗೆ ಸ್ವಚ್ಛತೆ ಇರ್ಬೋದು, ಮತ್ತು ಒಟ್ಟು ಈ ಗ್ರಾಮದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಯುವಕನ ಕೈಗೆ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿರುವಂಥದ್ದು, ಮತ್ತು ಅವ್ರನ್ನ ಉಪಾಧ್ಯಕ್ಷ ಆಯ್ಕೆ ಮಾಡಿದಂಥ ಎಲ್ಲ ಸರ್ವ ಸದಸ್ಯರಿಗೂ ಸಹ, ಅವರಿಗೆ ಸಹಕಾರ ಕೊಟ್ಟ ಎಲ್ಲ ಸದಸ್ಯರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೇನೆ. ಅದು ಪಕ್ಷದ ಕಡೆಯಿಂದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಇಕ್ರಾ ಶಾಲಾ ವಾರ್ಷಿಕೋತ್ಸವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಸಿದ್ದಾಪುರ ಇಕ್ರಾ ಶಾಲಾ ವಾರ್ಷಿಕೋತ್ಸವ ಅಂಗವಾಗಿ ನಡೆದ ಸಾಂಸ್ಕೃತಿಕ ನೃತ್ಯೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆಯಿತು. ಇಕ್ರಾ ಪಬ್ಲಿಕ್ ಸ್ಕೂಲ್ ಮತ್ತು ಯೂನಿವರ್ಸಿಟಿ ಕಾಲೇಜಿನ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಗಾಯನ, ಸಂಗೀತ, ನೃತ್ಯ, ಕರಾಟೆ ಪ್ರದರ್ಶನ ಸೇರಿದಂತೆ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳು ನೆರೆದಿದ್ದ ನೂರಾರು ಪೋಷಕರ ಗಮನ ಸೆಳೆದವು. ಪುಟಾಣಿಗಳ ನೃತ್ಯೋತ್ಸವಕ್ಕೆ ನೆರೆದಿದ್ದವರು ಚಪ್ಪಾಳೆಗೆ ತೀರ್ಪು ಕೊಡಗಿನ ಸಂಪ್ರದಾಯ ನೃತ್ಯ ಹಾಡುಗಳಿಗೆ ವಿದ್ಯಾರ್ಥಿಗಳು, ಪೋಷಕರು ಕುಣಿತರಿಸಿದರು. ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕೊಡಗು ವಿಶ್ವವಿದ್ಯಾಲಯದ ಉಪ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರು ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣದಿಂದ ವಂಚಿತರಾಗದೆ ಮಕ್ಕಳ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹ ನೀಡುವ ಮೂಲಕ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯವನ್ನು ರೂಪಿಸಲು ಪೋಷಕರು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಂಎಸ್ ವೆಂಕಟೇಶ್, ಇಕ್ರಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಸಿಕೆ ಬಶೀರ್ ಹಾಜಿ, ಕಾರ್ಯದರ್ಶಿ ಕೆಯು ಅಬ್ದುಲ್ ಮಜೀದ್, ಲಯನ್ಸ್ ಅಧ್ಯಕ್ಷ ಸುನೀಲ್, ಸಿಆರ್ಪಿ ಅಶೋಕ್, ಪ್ರಮುಖರಾದ ರೌಫ್ ಅಹಜಿ, ಸಮೀರ್ ಮಣಿ ಮಾಸ್ಟರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭ ಪದವಿ ಶಿಕ್ಷಣದಲ್ಲಿ ಕೊಡಗು ಜಿಲ್ಲೆಗೆ ಕಲಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದ ಸಫಾನ, ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ 7ನೇ ಸ್ಥಾನ ಪಡೆದ ಅಸ್ಮಿಯಾ, ಎಸ್ಎಸ್ಎಲ್ಸಿಯಲ್ಲಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಸಮ್ನಾ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ವಿವಿಧ ಶಾಲೆಗಳ ಶಿಕ್ಷಕರುಗಳು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ದರು. ನಿಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲ ಸ್ನಾತಕೋತ್ತರ ಪದವಿಗಳು, ಮುಂದಿನ ವರ್ಷದಿಂದ PhD ಪದವಿಗಳು, ಎಲ್ಲ ಪದವಿಗಳು ಕೂಡ ಇಲ್ಲಿ ಸಿಗ್ತಾವೆ. ಸೊ ಹಾಗಾಗಿ ನಾನು ತಾಯಂದಿರಲ್ಲಿ ಮುಖ್ಯವಾಗಿ ನೀವು ಮನಸ್ಸು ಮಾಡಿದ್ರೆ ಮಾತ್ರ ಮಕ್ಕಳು ಕಾಲೇಜಿಗೆ ಬರ್ತಾರೆ. ನೀವು ಮನಸ್ಸು ಮಾಡಲಿಲ್ಲ ಅಂದ್ರೆ ಅವರು ಗಂಡಸರೇನು ಮಾಡಲ್ಲ. ನೀವು ಹೇಗೆ ಹೇಳ್ತೀರ ಹಾಗೆ ಹೋಗ್ಬಿಡ್ತಾರೆ. ಅಂದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ನಿಮ್ಮ ಮನೆಯಲ್ಲಿ ಒಬ್ಬ ಸಹೋದರಿ, ಒಬ್ಬ ಮಗಳು ಪದವಿಯನ್ನ ಮಾಡಿದರೆ, ಉನ್ನತ ಶಿಕ್ಷಣವನ್ನು ಪಡೆದರೆ ನೀವು ಒಂದು ದೊಡ್ಡ ಶಾಲೆಯನ್ನೇ ತೆಗೆದ ಹಾಗೆ. ಸೊ ಹಾಗಾಗಿ ನನ್ನ ಒಂದು ಕಳಕಳಿಯ ವಿನಂತಿ ಏನು ಅಂತಂದ್ರೆ, ನಿಮ್ಮ ಎಲ್ಲ ಮಕ್ಕಳನ್ನ ಪದವಿಗಳನ್ನ ಮಾಡುವವರೆಗೆ ಹೊರಗೆ ಕಳಿಸಬೇಡಿ. ಇನ್ನು ಎರಡನೇದು, ಬಹಳಷ್ಟು ಜನ ತಂದೆ ತಾಯಿಗಳಿಗೆ ಕನಸಿರ್ತದೆ. ಏನ್ ಕನಸು? Principal of this institution. There are 26 teachers and 6 assistants serving in the pre-primary, primary, secondary and pre-university department. School progress. Our school's parents teachers meeting is held every 3 months to discuss the progress of the children. Our students are continually participating and winning prizes in the competitive activities organized by the department and school. It is a matter of great joy and pride to have achieved 100% result in SSLC. This past academic year, PU Commerce student with the highest marks was awarded a
ಹುಳಿಯ ನನ್ನ ನೀನು ಮಂಗಾಲ ಪಕ್ಕ ಒತ್ತೊಳಿಯ ಸರಿಯ ಮನೆಯಲ್ಲಿ ಪುಳಿಯ ಬಗ್ಗಿಯ ಮನೆಯಲ್ಲಿ ಪುಳಿಯ ನನ್ನ ಮನೆ ಕಟ್ಟಿದ ಪೊಳೆ ಪುಳಿಯ ನನ್ನ ನೀನು ಮಂಗಾಲ ಪಕ್ಕ ಒತ್ತೊಳಿಯ ಅರೆ ನನ್ನ ನೀನು ಮಂಗಲ ಪಕ್ಕ ಒತ್ತೊಳಿಯ Choosing your battle, pick yourself up and dust yourself off and back in the saddle. You're having fun, everyone's watching. You know it's serious, we're getting closer, this isn't over. ನ್ಯೂಸ್ ನಗರಕ್ಕಾಗಿ ವಂಶಿಹಾರಿ ಶಾಲನಗರ. ಕೆಆರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆಯ ಎಂಕೆ ಬೊಮ್ಮೇಗೌಡ ವೃತ್ತದ ಬಳಿ ನೂತನವಾಗಿ ಆರಂಭಗೊಂಡಿರುವ ಬೆನಕ ಫಾಸ್ಟ್ ಫುಡ್ ಮತ್ತು ಚಾಟ್ಸ್ ಅಂಗಡಿಯನ್ನು ಶಾಸಕರು ಉದ್ಘಾಟಿಸಿದರು. ಕೆಆರ್ಪೇಟೆ ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯ ಎಂಕೆ ಬೊಮ್ಮೇಗೌಡ ವೃತ್ತದ ಬಳಿ ನೂತನವಾಗಿ ಆರಂಭವಾದ ಬೆನಕ ಫಾಸ್ಟ್ ಫುಡ್ ಮತ್ತು ಚಾಟ್ಸ್ ರಸ್ತೆ ಬದಿಯ ವ್ಯಾಪಾರಿಗಳ ಸಂಘವನ್ನ ಶಾಸಕ ಹೆಜ್ಜೆ ಒಂದು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು. ಬಿಸಿಲು ಮಳೆಯೆನ್ನದೆ ತಮ್ಮ ಶ್ರಮದ ದುಡಿಮೆಯ ಮೂಲಕ ಬಗೆ ಬಗೆಯ ತಿಂಡಿ ತಿನಿಸುಗಳು ಹಾಗೂ ಊಟವನ್ನು ತಯಾರಿಸಿಕೊಡುವ ಬೀದಿ ಬದಿಯ ವ್ಯಾಪಾರಿಗಳಿಗೆ ಪೊಲೀಸರು ಹಾಗೂ ಪುರಸಭೆ ಸಿಬ್ಬಂದಿಗಳು ತೊಂದರೆ ನೀಡಿ ಶ್ರಮಜೀವಿಗಳ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸವನ್ನು ಯಾರು ಮಾಡಬಾರದು. ರಸ್ತೆ ಬದಿಯ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುವ
ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ ನಂತರವಷ್ಟೇ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬೇಕು. ವಿನಾಕಾರಣ ಬೀದಿ ವ್ಯಾಪಾರಿಗಳಿಗೆ ತೊಂದರೆ ನೀಡಿದರೆ ನಾನೇ ಹೋರಾಟದ ನಾಯಕತ್ವ ವಹಿಸಬೇಕಾಗುತ್ತದೆ ಎಂದು ಶಾಸಕ ಮಂಜು ಎಚ್ಚರಿಕೆ ನೀಡಿದರು. ಪುರಸಭೆ ಸದಸ್ಯ ಸಂತೋಷ್ ಕುಮಾರ್ ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳು ಸ್ವಾಭಿಮಾನಿಗಳಾಗಿದ್ದು ಯಾರಿಗೂ ಮೋಸ ಮಾಡದೆ ತಮ್ಮ ಶ್ರಮದ ದುಡಿಮೆಯ ಮೂಲಕ ಬದುಕು ನಡೆಸುತ್ತಿದ್ದಾರೆ. ಸುಗಮ ಸಂಚಾರದ ಹೆಸರಿನಲ್ಲಿ ಬೀದಿ ವ್ಯಾಪಾರಿಗಳಿಗೆ ತೊಂದರೆ ನೀಡುವ ಕೆಲಸ ಮಾಡಬಾರದು ಎಂದು ಸಂತೋಷ್ ಮನವಿ ಮಾಡಿದರು. ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿದರು. ಪುರಸಭೆ ಮುಖ್ಯಾಧಿಕಾರಿ ನಟರಾಜ್, ಸದಸ್ಯ ಡಿ ಪ್ರೇಮ್ಕುಮಾರ್, ಸಹಾಯಕ ಎಂಜಿನಿಯರ್ ಬಸವೇಗೌಡ, ಕಂದಾಯ ಅಧಿಕಾರಿ ರವಿ, ಮುಖಂಡರಾದ ವಿಶ್ವನಾಥ್, ಶ್ರೀನಿವಾಸ ಕೇಸರಿ, ದಿನೇಶ್, ಸಂಘದ ಗೌರವಾಧ್ಯಕ್ಷ ಚಂದ್ರಚಾರ್, ಅಧ್ಯಕ್ಷ ಕೆ ಮಂಜುನಾಥ್, ಉಪಾಧ್ಯಕ್ಷ ಕೆಎನ್ ಮಂಜುನಾಥ್, ಖಜಾಂಚಿ ಜೀವರಾಜ್ ಚೇತನ್, ಡಾಕ್ಟರ್ ವಿನಯ್, ಬಜಾಜ್ ಫೈನಾನ್ಸ್ನ ಕಿರಣ್, ಕೆಪಿ ಜಯರಾಮ್, ಕಾರ್ಯದರ್ಶಿ ಕಬಾಬ್ ಮಂಜು, ಅಗ್ರಹಾರ ಬಾಚೇರಿ ಸೋಮಶೇಖರ್, ಗಂಗನಹಳ್ಳಿ ಯೋಗೇಶ್, ಸಾಸಲು ಕೃಷ್ಣ, ಮಂಜುನಾಥ ಶೆಟ್ಟಿ, ರಾಧಾ, ಶ್ರೀಚಂದನ ಸೇರಿದಂತೆ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ವತಿಯಿಂದ ಕ್ಷಯರೋಗ ನಿರ್ಮೂಲನೆ ಕುರಿತು ಭಿತ್ತಿಪತ್ರ ಬಿಡುಗಡೆ ಮಾಡಿದ ಗಣ್ಯರು ಕ್ಷಯರೋಗ ನಿರ್ಮೂಲನೆಗೆ ಎಚ್ಚರ ವಹಿಸುವ ಮೂಲಕ ಜಾಗೃತರಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ ಕೆಲಸ ಮಾಡಬೇಕೆಂದು ಮನವಿ ಮಾಡಿದರು. ಮಾಡಬಾರ್ದು, ಅವ್ರಿಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಕೊಟ್ಟು ಇದು ಸ್ಥಳದ ಅವಕಾಶ ತೆರವುಗೊಳಿಸುವಂಥ ಕೆಲಸನ ಅವರು ಸಹ ಮಾಡಬೇಕು. ಜೊತೆಗೆ ಅವರು ಸಹ ಅವರಲ್ಲೂ ನನ್ನ ಮಿತ್ರರಲ್ಲೂ ಸಹ ಕೇಳ್ಕೊಳ್ಳೋದಿಷ್ಟೇ, ಸಾರ್ವಜನಿಕವಾಗಿ ಓಡಾಡೋರಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು ಇರಬೇಕು. ಜೊತೆಗೆ ಸ್ವಚ್ಛತೆ ಕಾಪಾಡೋದ ಜವಾಬ್ದಾರಿ ಅವರು ಸಹ ಇರಬೇಕು ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ, ಇವತ್ತು ಒಂದು ಎಲ್ಲರೂ ಸಹ ಸಂಘಟನೆಯಾಗಿ ಒಂದು ಸಂಘ ಮಾಡಿದ್ದಾರೆ. ಅವರು ನಾವೆಲ್ಲರೂ ಸಂಘಟಿತಾತ್ಮಕವಾಗಿ ನಮಗೆ ಬರುವಂಥ ಸರ್ಕಾರದಿಂದ ಬರುವಂಥ ಮೂಲಭೂತ ಸೌಕರ್ಯಗಳು ನಮಗೆ ಅಭಿವೃದ್ಧಿಗೆ ಪೂರಕವಾಗಿ ಬೇಕಾದ ವ್ಯಾಪಾರಕ್ಕೆ ಪೂರಕವಾಗಿ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳೋ ದೃಷ್ಟಿಯಿಂದ ಒಂದು ಸಂಘಟಿತರಾಗಿ ಒಂದು ಸಂಘ ಮಾಡಿದ್ದಾರೆ. ಒಳ್ಳೆ ನಡೆಯನ್ನ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಅವರೆಲ್ಲರೂ ಸಹ ಬಂದಂಥವ್ರಿಗೆ ಎಲ್ಲ ಇವತ್ತು ತಾಲೂಕಿನಾದ್ಯಂತ ಯಾರೇ ಬರಲಿ ಕಡಿಮೆ ರೇಟ್ನಲ್ಲಿ ಹಸ್ತಂತವ್ರಿಗೆ ಒಂದು ಅನ್ನ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ವರ್ಷಪೂರ್ತಿ ನಮ್ಮ ಹತ್ರ ಅವ್ರ ಹತ್ರ ದುಡ್ಡು ತಗೊಂಡು ಅನ್ನ ಕೊಡ್ತೀವಿ. ಇವತ್ತು ಎಲ್ರಿಗೂ ಸಹ ಯಾರೇ ಬಂದರೂ ಇವತ್ತು ಉಚಿತವಾಗಿ ಒಂದು ಊಟ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. ಒಳ್ಳೆಯದಾಗಲಿ. ನಾನು ಸಹ ಇವತ್ತು ನಾನು ಬಂದು ಹೇಳಿದೆ, ಇವತ್ತು ಕಾರ್ಯಕ್ರಮ ಬರಲೇಬೇಕು ನೀವು ಅಂತ. ನಾನು ಮರ್ತಿದ್ದೆ, ಕಾರ್ಯಕ್ರಮ ಪ್ರೋಗ್ರಾಮ್ ಡಿಸ್ಟಿನ್ ಇರ್ತಿತ್ತು, ಹೊರಡೋಗಿಲ್ಲ. ಒಂದೆರಡು ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾಯಿದೆ ಊರ ಕಡೆಗೆ. ಆ ಸಂದರ್ಭದಲ್ಲಿ ಇನ್ನೂ ಸ್ನಾನ ಬಂದರೆ ಪರವಾಗಿಲ್ಲ, ಬಂದ್ರಣ 2 ನಿಮಿಷ ಬಂದು ನಮ್ಗೆಲ್ಲರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಬಂದು ಮಾತಾಡ್ಸಿದ್ದೀವಿ. ಸಂಘ ಉದ್ಘಾಟನೆ ನಮ್ಮ ಬಾಬು ಮಾಡ್ತಾರೆ. ಚೆನ್ನಾಗಿರಲಿ. ಎಲ್ಲ ಸ್ನೇಹಿತರು ಸಂಘಟಿತಾತ್ಮಕವಾಗಿ ಹೋಗಿ ತಮ್ಮ ಕೇಳ್ಕೊಳ್ಳೋದು ಇಷ್ಟನ್ನೇ, ಸಾರ್ವಜನಿಕವಾಗಿ ತೊಂದರೆ ಆಗ್ಬಾರ್ದು, ಸ್ವಚ್ಛತೆ ಕಾಪಾಡಬೇಕು, ಎರಡಕ್ಕೂ ಒತ್ತು ಕೊಟ್ಟು ಕೆಲಸ ಮಾಡಿ. ಅಧಿಕಾರಿಗಳು ಸಹ ನಿಮ್ಗೆ ಸಹಕರಿಸ್ತಾರೆ. ಧನ್ಯವಾದಗಳು. ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಬೇಕು. ಇದರಲ್ಲಿ ನಮ್ಗೆ ಇನ್ನೊಂದು ಗಮನಕ್ಕೆ ಬಂದಿರೋ ವಿಚಾರ, ನಮ್ಮ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವರೆಲ್ಲ ಹಿಂದೆ ಯೋಚನೆ ಮಾಡ್ತಾರೆ, ಅವರು ವಿಚಾರ ತಿಳಿಸ್ತಾ ಇದ್ದೀನಿ. ಈ ಫುಟ್ಪಾತ್ ವ್ಯಾಪಾರ ಒಳಗಡೆನೂ ಇನ್ನೊಂದು ವ್ಯಾಪಾರ ಇದೆ. ಒಬ್ಬೊಬ್ರು 3 ಗಾಡಿ ಹಾಕೊಳ್ಳೋದು, ಅದನ್ನ ಬಾಡಿಗೆ ಕೊಡುವಂಥದ್ದು. ಆ ಪ್ರವೃತ್ತಿನ ನಿಮ್ಮಲ್ಲಿ ಸಂಘ ಆಗಿದ ಮೇಲೆ ನೀವೇ ಅದಕ್ಕೆ ಆ ಸಂಘದಲ್ಲಿ ಒಂದು ಕಟ್ಟುಪಾಡನ್ನು ನೀವೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಸಂಘ ನಿರ್ಣಯ ಆಗಿರೋದು. ಅರ್ಥ ಮಾಡ್ಕೊಂಡ್ರಾ? ಈ ಸಂಘದಲ್ಲಿ ನಿಮ್ಗೆ ತೊಂದರೆ ಬರ್ತದೆ ಅಂತಂದ್ರೆ ನೀವು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಸಂಘದಲ್ಲಿ ಒಂದು ನಿಯಮ. ಹಾಗೂ ಈ ಸಂಘವನ್ನ ಬೆಂಬಲಿಸಬೇಕಾಗಿರ್ತಕ್ಕಂಥ ಎಲ್ಲ ಮಹನೀಯರೇ, ನಾನು ಈ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಒಂದು ಸಣ್ಣ ವಿವರಣೆ ಕೊಡಬೇಕಾಗಿದೆ. ಕಾರಣ ಏನು ಅಂದ್ರೆ, ನನ್ನ ಬದುಕಿನ ಬಹುತೇಕ ಜೀವನ ಹೊರಗಡೆ ಕಳೆದಿದ್ದೀನಿ. ಯಾವತ್ತೂ ಹೆಚ್ಚು 1 ವಾರ ಮನೇಲಿ ಇದ್ದಂಥ ದಿನ ಯಾವತ್ತೂ ಇಲ್ಲ. ನಾನು 1 ವಾರ ಸತತವಾಗಿ, ಆ ವಾರದ 7 ದಿನದಲ್ಲಿ 1 ದಿನದಲ್ಲಿ 1 ಹೊತ್ತು ಊಟ ಮಾಡೋದೇ ಹೆಚ್ಚು. ಮನೆಯಲ್ಲಿ ಹೆಚ್ಚು ಬಹುತೇಕ ಹೊರಗಡೆ ಊಟ ಮಾಡ್ತಿರ್ತೀವಿ. ಆ ಊಟ ಮಾಡೋದು ಅಂತ ಅಂದ್ರೆ ಹೋಟೆಲ್ಗಳಲ್ಲೇ ಮಾಡಬೇಕು, ಕ್ಯಾಂಟೀನ್ನಲ್ಲೇ ಮಾಡಬೇಕು, ಮೆಸ್ಗಳಲ್ಲೇ ಮಾಡಬೇಕು. ಹಾಗಾಗಿ ಇವತ್ತಿನವರೆಗೆ ನಾನು 50 ವರ್ಷದ ಅವಧಿ ಏನಾದರೂ ಕಳೆದಿದ್ದೀನಿ ಅಂತ ಅಂದ್ರೆ ನಿಮ್ಮಂಥ ಕ್ಯಾಂಟೀನ್, ಮೆಸ್ಸು, ಹೋಟೆಲ್ನ ಮಾಡಿರ್ತಕ್ಕಂಥವ್ರೆ ಅನ್ನದಾತರು. ಹಾಗಾಗಿ ನೀವೇ ಅನ್ನದಾತ್ರೆ ಸುಖಿ ಬಹು ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿ ಬೇರೆಯವ್ರ ಮನೆ ಉದ್ಧಾರ ಯಾಕಪ್ಪ ಮಾಡಬೇಕು? ಕಷ್ಟಪಟ್ಟು ಕಂಡವ್ರ ಮನೆ ಮಾಡೋದು. ಯಾಕೆಂದ್ರೆ ನಮ್ಗೆ ಬೇರೆಯವ್ರು ಹೇಳಿರೋದು ನಾವು ಕಟ್ತಿದ್ದೀರಿ, ಬೇರೆಯವರು ಕಟ್ತಿದ್ದೀರಿ ಅಂತ ಗೊತ್ತಿಲ್ಲ. ಸಾರ್ವಜನಿಕ ಮಾತು ದೂರುಗಳು ಬಂದಿರುವಂಥದ್ದು. ಅದನ್ನು ದಯಮಾಡಿ ದಿನದ ಬಡ್ಡಿ ಹೊರತುಪಡಿಸಿ ನಿಮ್ಗೆ ಏನು ಸಂಘ ಅವೆ, ಈಗ ನಮ್ಮ ಪುರಸಭೆಯಿಂದವೆ ಅಂತವೆಲ್ಲಾನು ದಯಮಾಡಿ ಉಪಯೋಗಿಸ್ಕೊಂಡು ಸರ್ಕಾರದ ಸವಲತ್ತುಗಳನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡಿ. ಅದ್ರ ಜೊತೆಗೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದೀನಿ, ದಯಮಾಡಿ ಪುರಸಭೆಯಿಂದ ಎಲ್ಲಿ ಜಾಗ ಕೊಡ್ತಾರೆ, ಯಾಕೆಂದ್ರೆ ಕೊಡ್ಬೇಕು ಅಂತ ಐತೆ ಕಾನೂನಲ್ಲಿ. ಆದ್ರೆ ಕಾನೂನಲ್ಲಿ ಕೊಡ್ಬೇಕು ಅಂತ ಫುಟ್ಪಾತ್ ಅಲ್ಲೇ ಕೊಡ್ಬೇಕು. ಫುಟ್ಪಾತ್ ಜಾಗದಲ್ಲಿ
ಸಾರ್ವಜನಿಕರು ವೆಹಿಕಲ್ಗೆ ತೊಂದರೆ ಆಗ್ಬೇಕು ಅನ್ನೋದಲ್ಲ. ಯಾಕೆ ಇದು ಸಮಸ್ಯೆ ಅಂದ್ರೆ ನಾವು ನೋಡ್ದಂಗೆ 40 ವರ್ಷದಲ್ಲಿ ಇಷ್ಟೇ ಅಗಲ ರೋಡ್ ಇದೆ, ಅದೇನ್ ಚೇಂಜ್ ಆಗಿಲ್ಲ. 40 ವರ್ಷದಲ್ಲಿದ್ದ ವೆಹಿಕಲ್ 400 ವೆಹಿಕಲ್ ಆಗವೆ, ಕಾರು ಬೈಕು ಎಲ್ಲವ. ರೋಡ್ ಮಾತ್ರ ಅಷ್ಟೇ ಇದೆ. ಅದು ಪೊಲೀಸರಿಗೂ ತೊಂದರೆ, ನಮಗೂ ತೊಂದರೆ, ಸಾರ್ವಜನಿಕರಿಗೂ ತೊಂದರೆ. ಅದಾಗಬಾರ್ದು ಅಂದ್ರೆ ನೀವೆಲ್ಲ ಒಂದು ಕಡೆಗೆ ಪುರಸಭೆಯಿಂದ ಎಲ್ಲಿ ಹೇಳ್ತಾರೆ. ಯಾಕೆಂದ್ರೆ ನಾವು ಶಿವಮೊಗ್ಗಕ್ಕೆ ಹೋಗಿದ್ದು, ನಾವು ಫಸ್ಟ್ ಟೈಮ್ ನೋಡಿದ್ದು ಅಲ್ಲೇ. ವೆಜ್ಗೆ ಒಂದು ಲೈನ್ ಮಾಡಿದ್ರು ಯಡಿಯೂರಪ್ಪ ಅವರು, ನಾನ್ ವೆಜ್ಗೆ ಒಂದು ಲೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲಿ ಮಾಡಿದ್ರು, ಊಟ ಮಾಡೋನು ಎಲ್ಲೋದ್ರೂ ಬಂದೇ ಬರ್ತಾರೆ. ಮೈಸೂರಿಗೆ ಹೋಗ್ತೀವಿ ನಾವು, ಹಾಸನದಲ್ಲಿ ಪ್ರೀತಮ್ ಗೌಡ್ರು ಮಾಡೋದು ದೂರದಲ್ಲೂ ಐತೆ, ಚುಂಚನಗಿರಿ ರೋಡಲ್ಲೂ ಐತೆ, 4 ಕಡೆ ಇದೆ. ನಾನು ಆ ಥರ ಹೇಳ್ತಾ ಇಲ್ಲ, ನಮ್ಮಲ್ಲೂ ಮಾಡೋದಕ್ಕೆ ಸಂಪೂರ್ಣ ಎಲ್ಲ ಸದಸ್ಯರೆಲ್ಲ ಮಾತಾಡಿದ್ವಿ, ಮೀಟಿಂಗ್ ಮಾಡಿದ್ವಿ. ಆದ್ರೆ ಅದು ಕಾರ್ಯರೂಪಕ್ಕೆ ಬರಬೇಕು. ಆದ್ರೆ ಅದು ಪುರಸಭೆ ಜಾಗದಲ್ಲೇ ಕೊಡ್ಬೇಕು, ಇನ್ನೆಲ್ಲೂ ಜಾಗ ಇಲ್ಲ. ಕೊಟ್ರೆ ಅಲ್ಲಿ ಪುರಸಭೆ ಜಾಗದಲ್ಲಿ ಕೊಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರುವಂತ ಜಾಗದಲ್ಲಿ ಕೊಡ್ಬೇಕು. ಸುಮ್ಮನೆ ಎಲ್ಲ ಒಂದ್ ಕಡೆ ಕೊಡ್ತೀನಿ ಅಂತ ಕೊಟ್ಬಿಟ್ಟು ಇವತ್ತು ಕೊಟ್ಟು ನಾಳೆಗೆ ಇಲ್ಲಿ ನಾಳೆಗೆ ಬರ್ತಾರೆ, ಹೊಸ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ, ತೆಗಿಸ್ತಾರೆ, ಹೊಸ ಚೀಫ್ ಆಫೀಸರ್ ಬರ್ತಾರೆ, ಹೊಸ ಇವ್ರ ಬಾಡಿ ಬರ್ತದೆ. ಆ ಸಮಸ್ಯೆ ಆಗ್ಬಾರ್ದು ಅಂದ್ರೆ ಪರ್ಮನೆಂಟ್ ಆಗಿ ಎಲ್ಲರೂ ಒಂದ್ ಕಡೆ ಇರಬೇಕು. ದಯಮಾಡಿ ಅದ್ರ ಕಡೆಗೆ ಹೆಚ್ಚಿನ ಗಮನ ಕೊಡಿ. ನೋಡಿ, ನಾವು ಅಂಗಡಿ ಹಾಕಿದ್ದು, ಅಂಗಡಿ ತೆಗಿತಾರೆ, ನಿಮ್ಮಲ್ಲಿ ಒಂದು ಸಮಸ್ಯೆ ಇದೆ. ನಾನು ಈ ಜಾಗ ನಂದು ತಗೊಬಿಟ್ಟಿದ್ದೀನಿ ಅಂತಾರೆ ಕೆಲವರು. ಈ ಜಾಗ ನಂದು, ನೀವು ಆ ಕಡೆ ಹಾಕೋ, ಈ ಕಡೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮ ಪಂಚಾಯಿತಿಯ ದೊಡ್ಡ ಪುಲಿಕೋಟು ಗ್ರಾಮದಲ್ಲಿ ರೆಸಾರ್ಟ್ ನಿರ್ಮಾಣದ ಕುರಿತು ಗ್ರಾಮಸ್ಥರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಬಲ್ಲಮಾವಟಿ ಗ್ರಾಮ ಪಂಚಾಯಿತಿಯ ದೊಡ್ಡ ಪುಲಿಕೋಟು ಗ್ರಾಮದಲ್ಲಿ ರೆಸಾರ್ಟ್ ನಿರ್ಮಾಣವಾದಲ್ಲಿ ಗ್ರಾಮದ ನೆಲ, ಜಲ, ಪರಿಸರ, ಜನಜೀವನಕ್ಕೆ ತೀವ್ರ ಧಕ್ಕೆಯಾಗಲಿದೆ. ಗ್ರಾಮದ 300 ಕುಟುಂಬಗಳು ಒಟ್ಟಾಗಿ ರೆಸಾರ್ಟ್ ನಿರ್ಮಾಣವನ್ನು ವಿರೋಧಿಸುತ್ತೇವೆ ಎಂದು ದೊಡ್ಡ ಪುಲಿಕೋಟು ಗ್ರಾಮ ಹಿತರಕ್ಷಣಾ ಸಮಿತಿ ಸಂಚಾಲಕರಾದ ಕರವಣ್ಣ ಲವನಾಣಯ್ಯ ತಿಳಿಸಿದರು. ಗ್ರಾಮದಲ್ಲಿ ಕರೆಯಲಾಗಿದ್ದ ಗ್ರಾಮಸ್ಥರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರೆಸಾರ್ಟಿನ ಮಾಲೀಕ ಆಂಟೋನಿ ಥೋಮಸ್ ಕೋನರ್ ಮಾತನಾಡಿ, ಗ್ರಾಮಕ್ಕೆ ಹಾಗೂ ಗ್ರಾಮದ ಜನರ ಕುಡಿಯುವ ನೀರಿಗೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಟೆಂಟ್ ಹೌಸ್ಗಳನ್ನು ನಿರ್ಮಿಸುತ್ತೇವೆ. ಇದರಿಂದ ಗ್ರಾಮಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ. ಇದಕ್ಕೆ ದಯವಿಟ್ಟು ಗ್ರಾಮಸ್ಥರು ಅನುಮತಿಯನ್ನು ನೀಡಬೇಕೆಂದು ಗ್ರಾಮಸ್ಥರ ಮನವೊಲಿಸಲು ಪ್ರಯತ್ನಿಸಿದರು. ಗ್ರಾಮಸ್ಥರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿ, ಗ್ರಾಮವು ಕಳೆದ 2 ವರ್ಷಗಳಿಂದ ಮಳೆಗಾಲದಲ್ಲಿ ಪ್ರವಾಹ ಹಾಗೂ ಪ್ರಕೃತಿ ವಿಕೋಪದಂತಹ ಸಮಸ್ಯೆಗಳಿಗೆ ಒಳಗಾಗಿ ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ. ಇದರಿಂದ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಗ್ರಾಮವನ್ನು ಭೂಕುಸಿತ ಹಾಗೂ ಪ್ರವಾಹ ಪೀಡಿತ ಪ್ರದೇಶವೆಂದು ಗುರುತಿಸಿದೆ. ಅಷ್ಟು ಮಾತ್ರವಲ್ಲದೆ ಈ ರೀತಿಯ ರೆಸಾರ್ಟ್ ಅಥವಾ ಟೆಂಟ್ ಹೌಸ್ಗಳು ನಿರ್ಮಾಣವಾದರೆ ಗ್ರಾಮದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು, ವೇಶ್ಯವಾಟಿಕೆ ದಂಧೆಗಳು ನಡೆಯುವ ಸಂಭವವಿದೆ. ಇದರಿಂದ ಗ್ರಾಮದ ಯುವ ಪೀಳಿಗೆಗಳು ದುಶ್ಚಟಗಳಿಗೆ ಬಲಿಯಾಗಿ ಗ್ರಾಮಕ್ಕೆ ಕೆಟ್ಟ ಹೆಸರು ಹಾಗೂ ಕಳಂಕ ಬರಲಿದೆ. ಗ್ರಾಮಸ್ಥರು ಯಾವುದೇ ರೀತಿಯ ವಾಣಿಜ್ಯ ಉದ್ದೇಶಿತ ಯೋಜನೆಗಳಿಗೆ ಅವಕಾಶವನ್ನು ನೀಡುವುದಿಲ್ಲ. ಖರೀದಿಸಿದ ಸ್ಥಳ ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿದ್ದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅಭ್ಯಂತರವಿಲ್ಲ ಎಂದರು. ಗ್ರಾಮಸ್ಥರ ವಿರೋಧದ ನಡುವೆಯೂ ರೆಸಾರ್ಟ್ ನಿರ್ಮಾಣಕ್ಕೆ ಯತ್ನಿಸಿದರೆ ಮುಂದೆ ಆಗುವಂತಹ ಅನಾಹುತಗಳಿಗೆ ತಾವು ಹಾಗೂ ಇದಕ್ಕೆ ಸಹಕಾರ ನೀಡಿದಂತಹ ವ್ಯಕ್ತಿಗಳೇ ನೇರ ಹೊಣೆಯಾಗುತ್ತಾರೆ ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದರು. ಇದೇ ತರಹದ ರೆಸಾರ್ಟ್ ಅಥವಾ ಗ್ರಾಮಕ್ಕೆ ಮಾರಕವಾಗುವಂತಹ ಯೋಜನೆಗಳು ಜಿಲ್ಲೆಯಲ್ಲಿ ಕಂಡು ಬಂದರೆ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿ ಸೇರಿ ಹೋರಾಡಿ ಅದನ್ನು ಗಮನಗೊಳಿಸಲು ಪ್ರಯತ್ನಿಸಬೇಕು ಎಂಬ ನಿರ್ಣಯವನ್ನ ಗ್ರಾಮಸ್ಥರ ಸಭೆಯಲ್ಲಿ ಕೈಗೊಳ್ಳಲಾಯಿತು. ಈ ಹಿತರಕ್ಷಣಾ ಸಮಿತಿಯ ಇದು 4ನೇ ಸಭೆ. ഞങ്ങളുടെ ഊരിൽ അതിനുള്ളಂಥ ഒരു ರೆಸಾರ್ಟ್ ಇದರ ಪಕ್ಕ ಉಳ್ಳಂಗಾಯ್ತು. ಹಂಗೆ ನಂಗೆ ಬಲ್ಲೆ ವಿರೋಧ ಉಂಟು. ಇದರ ಬಗ್ಗೆ ನಂಗೆ ಎಲ್ಲ ಅಧಿಕಾರಿಗೂ ಮನವಿ ಕೊಡ್ತಿತ್ತು. ಆಮೇಲೆ ഞങ്ങളുടെ ಓನರ್ಸಕ್ಕೂ ನಂಗೆ ಅವರು ಮಾಹಿತಿನೂ ಕೊಡ್ತಿದ್ದಿತ್ತು. ಅಂದರೆ ಈಗ ഞങ്ങളുടെ ಓನರ್ಸ್ ನಂಗೆ ದಾರಿನ ಕಂಡಿದ್ದಿಲ್ಲ. ഞങ്ങളുടെ ಅಭಿಪ್ರಾಯ ಅಂತ ನಂಗೆ ಗೊತ್ತಿಲ್ಲ. ಬಟ್ ರೆಸಾರ್ಟ್ ಮಾಡುವಾಗ ನಂಗೆ ಕುಡಿಕೊಂಡು ತೊಂದರೆ ಹಾಕೋಣಂಥ ಉದ್ದೇಶದ್ದು ಅದು. ಈಗ ನಂಗೆ ಈಗ ಅಧಿಕಾರಿಗಳು ಅಂತ ಒಂದು ವಿಲೇಜಸ್ ಕೂಡ ನಿಂಗೆ ತಕೊಂಡು ನಿಂತ ಹೆಂಗಾರು ಲ್ಯಾಂಡ್ ಓನರ್ಸ್ಗೂ ನಿಂತು ಅಭಿಪ್ರಾಯ ನೋಡೋ ನಿಂಗಡ ಮೇಲೆ ಉದ್ದೇಶ ನಂಗೆ ಹಂಗೊಂದು ಮಾಡೋಕಿಲ್ಲ. ನಂಗೆ ಅಭಿಪ್ರಾಯ ನೋಡೋಕೆ ಹೆಂಗೆ ಅವಕಾಶ ತಗೊಂಡು ಒಂದು ಮನವಿ ಜೊತೆ ಹೆಂಗಿಡ್ದು ಅಂದ್ರೆ ಈಗ ನಾನು ಎಲ್ಲ ಊರುಕಾರಲ್ಲ ಏನದಕ್ಕೆ ಅವ್ರು ವಾಟ್ಸಪ್ ಗ್ರೂಪಲ್ಲಿ ಅವರು ಮಾಹಿತಿ ಕೊಡ್ತಾನೆ. ಎಲ್ಲರೂ ಬಂದು ಕೂಡ್ತಿಳಿದ ನಿಂಗೆಲ್ಲರಿಗೂ ನಾನು ಆತ್ಮೀಯ സ്വാഗതം. മനസ്സിലായ ഞങ്ങളിപ്പോൾ നിങ്ങൾ ലാൻഡ് ലോഡ് എടുത്തത് നിങ്ങൾ ഈ സൈഡിൽ റിസോർട്ടോ ഹോം സ്റ്റേയോ അതോ ഇക്കോ എൻവയറമെന്റ് എന്തോ ആക്കും നിങ്ങൾ പറയുന്നു. ഞങ്ങളവിടെ എന്താ പറഞ്ഞാൽ ഞങ്ങളവിടെ ഒരു വാട്ടർ പോയിന്റ് ഉണ്ടായി. ആ വാട്ടർ പോയിന്റ് പറഞ്ഞാൽ ഇടീ നാട്ടിൽ 300 ಫ್ಯಾಮಿಲಿ ಅಂಡ್ ಬಳ್ಳ ಕೊಡ್ತೀವಿ ಎಲ್ಲ ಯೂಸ್ ಹಾಕುമ്പോൾ ഇവിടെ നിങ്ങൾ റിസോർട്ട് ആക്കിയിട്ട് അതിൻ്റെ വേസ്റ്റ് പൊള്ള ഗലീജ് ഇങ്ങനത്തെ ബറു എവിടെ ബറു പൊറല് ഞങ്ങൾ ഈ ചെറിയ പൊറല് എത്ര ഞങ്ങൾ കുളിച്ച പൊള്ള തുണി വെക്കുന്ന പൊള്ള എല്ലാം പോയിട്ട് അവിടെ കയറും അപ്പം ഞങ്ങൾ ഈ പൊള്ളത്തിൻ്റെ പോയിന്റിലേക്ക് വേറെ എവിടെ ബയ്യയിൽ പോവാം. അപ്പോൾ നാളെ ഇതായിപ്പോയാൽ ഞങ്ങൾ പ്രാബല്യമാവും. അതിനായിട്ട് ഞങ്ങൾ വിരോധം. നിങ്ങൾ വേറെ എവിടെയെങ്കിലും റിസോർട്ട് ആക്കിയെങ്കിൽ അത് ഡിപ്പാർട്ട്മെന്റ് ഉണ്ടാവും. നിങ്ങളുടെ വിരോധമാക്കി ബാധിക്കത്താവും. ഇതിനക്ക് ഏതേ കാരണത്തിൽ ഞങ്ങൾക്ക് ഒക്കാൻ പാടില്ല ആവില്ല. അപ്പം നിങ്ങൾ എന്തുണ്ട് അതിന് പറഞ്ഞോ നാട്ടുകാർക്ക് അറിയട്ടെ എന്താണ്. പിന്നെ ഞങ്ങൾ തീരുമാനം ഒരു ചെറിയ ക്യാമ്പിംഗ് റിസോർട്ട് എന്ന് നിങ്ങൾ പറയുന്നുണ്ട്. പക്ഷേ റിസോർട്ടല്ല. ഫസ്റ്റ് ഓഫ് ഓൾ റിസോർട്ടില്ല, ഇത് வந்து ക്യാമ്പിംഗ്. നമ്മൾ வந்து എല്ലാ ഇതിലും பார்க்கும் എല്ലാവർക്കും കാണാൻ പറ്റും. മറ്റേ ടെൻറ്റ് ക്യാമ്പിംഗ്. ഒരു പെർമനൻറ്റ് കൺസ്ട്രക്ഷൻ കോൺക്രീറ്റ് ഇല്ല.
അതിൽ. ಅಲ್ಲ ನಿಮ್ಮ ಇದು ಕ್ಯಾಂಪ್ ಉಂಟಲ್ಲ ಅದೇ ಮತ್ತೆ ರೆಸಾರ್ಟ್ ಆಗೋದು. നിങ്ങളുടെ ഉദ്ദേശം നിങ്ങളുടെ ഉദ്ദേശം നിങ്ങൾ ആദ്യം പറയണം. മനസ്സിലായി പറയുന്നത്. നമ്മൾ ആദ്യം ക്യാമ്പ് എന്ന് പറഞ്ഞ് തുടങ്ങും, പിന്നെ അവിടെ കുറച്ച് കഴിയുമ്പോൾ അതുകൊണ്ട് ഇതുകൊണ്ട് മൂന്നാർ ഫ്രണ്ടിൽ കായലുണ്ട്, ഇതുണ്ട്. നമുക്ക് അവാർഡ് വരെ കിട്ടിയിട്ടുണ്ട് ഗവൺമെന്റിൻ്റെ നിന്ന്. നമ്മൾ എക്കോ ഫ്രണ്ട്ലി ഇത്രയും ഭംഗിയായിട്ട് ഒരു പ്രോജക്റ്റ് ചെയ്തതിന് അവാർഡ് വരെ കിട്ടിയിട്ടുണ്ട്. അത് നിങ്ങൾക്ക് വേണമെങ്കിൽ നോക്കാം. നമ്മൾ ആദ്യമായിട്ടാണ് കർണാടകത്തിൽ വരുന്നത്. കേരള ഗവൺമെന്റിന്റെ നിന്നും കർണാടകത്തിൽ നമുക്ക് അവാർഡ് നല്ല എക്കോ ഫ്രണ്ട്ലി ഒരു പൊല്യൂഷൻ ഇല്ലാതെ നമ്മൾ ചെയ്തതിന് നമുക്ക് അവാർഡ് കിട്ടിയിട്ടുണ്ട്. പിന്നെ നമ്മൾ ആ വെള്ളം നമ്മൾ തൊടില്ല. അവിടെ നിന്ന് ഇത്ര മീറ്റർ മാറിയിട്ടേ നിങ്ങൾ പറയുന്നത് അവിടെ നമ്മൾ അടയ്ക്കും ആ ഏരിയ മൊത്തം നമ്മുടെ ലാൻഡിൽ. നമ്മൾ വിശ്വസിക്കും. നമ്മുടെ പ്രോജക്റ്റ് ഞങ്ങളിപ്പോൾ ആദ്യമായിട്ട് ഇവിടെ തുടങ്ങുകയാണെങ്കിൽ നിങ്ങൾക്ക് മനസ്സിലാക്കാം. ഞങ്ങൾ നോടെ പറയും. ഞങ്ങളുടെ പുതിയ പഴയ പ്രോജക്റ്റ് നിങ്ങൾ നോക്ക്, കൊടൈക്കനാൽ, മൂന്നാർ, അവിടെ എന്തെങ്കിലും രീതിയിൽ നമ്മളൊരു മാതൃകയായിട്ട് തമിഴ്നാട് ഗവൺമെന്റ് ഉദയനാഥ് സ്റ്റാലിൻ എന്ന ഗവൺമെന്റ് നമ്മളെ വിളിച്ച് നമ്മൾ അവരെ എഡ്യൂക്കേറ്റ് ചെയ്യാണ്, നമ്മളവരെ പഠിപ്പിക്കുകയാണ്. നിങ്ങൾ ഇങ്ങനെയാണ് ചെയ്യേണ്ടത്, നമ്മൾ ഇങ്ങനെയാണ് ചെയ്യേണ്ടത്, നമ്മൾ അവരെ സപ്പോർട്ട് ചെയ്യാണ്. നമുക്ക് അതിന് അവാർഡ് കിട്ടിയിട്ടുണ്ട്. ഇവിടെ നിങ്ങളിപ്പോൾ ഒരു പ്രശ്നം ഉണ്ടാക്കിയില്ലെന്ന് വിചാരിക്കാം. ഒരു പ്രശ്നം ഇല്ലെങ്കിലും നമ്മൾ ഒരിക്കലും ഇത് ചെയ്യില്ല. കാരണം ഞങ്ങളുടെ കമ്പനിയുടെ ഒരു മെയിൻ ഒരു കാപ്പി പ്ലാന്റേഷൻ ആക്കി ഞങ്ങളെ പോലെ മനസ്സിലായില്ലേ. ഞങ്ങൾ അതിനുള്ള നാട്ടുകാരെ സപ്പോർട്ട് തരും. ഞങ്ങൾ നാട്ടുകാരെ സപ്പോർട്ട് തരും. അതർവൈസ് റിസോർട്ടോ ഇക്കോ ഫ്രണ്ട്ലി എന്നത് ഹോം സ്റ്റേ ഹോം ടൂറിസം ആക്ടിവിറ്റീസ് ബിക്കോസ് എന്ത് പറയാതെ ഞങ്ങൾക്ക് കുടിക്കുന്ന വെള്ളക്ക് ഭയങ്കര പ്രോബ്ലം ഉണ്ടാവും. ഞങ്ങൾ ജീവൻ അപായുണ്ട്. അതിനെ കൊണ്ട് ഞങ്ങൾ നിങ്ങളുടെ റിസോർട്ട് ആയിക്കോട്ടെ ഈക്കോ ഫ്രണ്ട്ലി ആയിക്കോട്ടെ അത് എന്തായാലും ഞങ്ങൾക്ക് ആടത് ഒപ്പിക്കില്ല. അതുകൊണ്ട് ഞങ്ങൾ ഡിപ്പാർട്ട്മെന്റ് DC കൊടുത്തിട്ടുണ്ട്, അതേപോലെ താസിയാർ കൊടുക്കുന്നത്, അതേപോലെ ടൂറിസം ഡെപ്യൂട്ടി കൊടുക്കുന്നത്, അതേപോലെ ഞങ്ങൾ RI കൊടുക്കുന്നത്, അതേപോലെ താസിയാർ കൊടുക്കുന്നത്, അതേപോലെ എല്ലാം കൊടുത്തിട്ടുണ്ട്. ഫോറസ്റ്റ് ഓഫീസ് കൊടുത്തിട്ടുണ്ട്, എൻവയറൺമെന്റ് ഡിപ്പാർട്ട്മെന്റ് കൊടുത്തിട്ടുണ്ട്. ഞങ്ങൾ എല്ലാ ആപ്ലിക്കേഷൻ ചെയ്തിട്ടുണ്ട്. മൊത്തം നാട്ടുകാർ ഞങ്ങൾ 100 പേര് പോയിട്ടുണ്ട് അവിടെ. ഇപ്പം അതിനെക്കൊണ്ട് അങ്ങനെ എന്താ പറഞ്ഞാൽ ഞങ്ങൾ കുടിക്കുന്ന വെള്ളം ബുദ്ധിമുട്ടുള്ള കൊണ്ട് നിങ്ങൾ പ്ലാന്റേഷൻ ഓൺലി അത് വയനാടിന് പോലെ ഉള്ള സ്ഥലം മോള് നിങ്ങൾ വന്നിട്ട് ക്യാമ്പിംഗ് ആക്കൂ, അതാക്കൂ, ഇതാക്കൂ. ലാസ്റ്റ് എന്ത് തുടക്കം നിങ്ങളുണ്ടാവുക. നിങ്ങൾ പോയിട്ട് ആടെ ഇരുന്നിട്ടല്ലേ വാക്ക് പറഞ്ഞിരുന്നത്. ഈടെ നമ്മൾ സ്റ്റേ ഇടുന്നേ, നമ്മൾ ഏറെ ടൂറിസമൊക്കെ ഇടുന്ന പെർമിഷൻ ഇല്ല. നമ്മുടെ ഈ വില്ലേജിൽ ടൂറിസമൊക്കെ നമ്മൾ പെർമിഷൻ കൊടുക്കില്ല. അങ്ങനത്തെ കുറേ ആൾക്കാരുണ്ട്, ഹോം സ്റ്റേ ആക്കുന്ന ആൾക്കാരുണ്ട്, ടൂറിസം ആക്കുന്ന കുറേ ആൾക്കാരുണ്ട്. എല്ലാവരും ആക്കും. നമ്മുടെ നേറ്റീവ് പോയിട്ട് ആക്കിയോളി, നോ പ്രോബ്ലം. മീറ്റിംഗ് കൂടിയത് രണ്ടാമത്തെ പോയിന്റ് നിങ്ങളുടെ പ്രോജക്റ്റ് എന്താണെന്ന് അറിയണ്ടായി. തേർഡ് ഇപ്പം നമ്മളിപ്പോൾ വയനാട്ടിൽ കണ്ട പോലെ ഇപ്പോൾ ഉരുൾപൊട്ടുമ്പോൾ ഓരോ സ്ഥലത്തുണ്ടായ ഓരോ വീട് എവിടെ കിലോമീറ്റർ വരെ പോയി? 5-6 കിലോമീറ്റർ വരെ പോയിട്ടില്ല ഓരോ വീട്. ഓരോ സ്കൂൾ എവിടത്തിന് പോയി എവിടത്തൊക്കെ പോയല്ലേ. അങ്ങനെ ഇപ്പോൾ ഇവിടുത്തെ ഇപ്പോൾ കുന്നിക്ക് എത്രയേ ഉള്ളൂ, കുന്നുമലയ്ക്ക് എത്രയേ ഉള്ളൂ? 2 കിലോമീറ്റർ ഉള്ളൂ. ഇപ്പോൾ ഇവിടുത്തെ താഴോട്ട് നമ്മൾ എന്തൊക്കെ ആക്കിയിട്ട് മാറ്റിട്ട് കണ്ടിട്ട് എന്തൊക്കെ ആയല്ലോ ഉരുൾപൊട്ടിയാൽ അവിടുത്തെ കുന്ന് എത്രയുണ്ട് അറിയോ? ഇവിടുന്ന് പിടിച്ചത് കേരളം പറയുന്നത്. അതിപ്പോൾ ഇവിടുത്തെ ഇത് ഫുള്ള് താഴെയുള്ള കുയ്യാണിത്. ഈ സ്ഥലം പുല്ലിക്കോട്ടിൻ്റെ സ്ഥലം ഉണ്ടല്ലേ, ഇതാണ് ഇത് ഡീപ്പസ്റ്റ് ഡെപ്ത് പറഞ്ഞാൽ ഇതാണ്. ഇപ്പോൾ അവിടുത്തെ ഉരുള പൊട്ടിയിട്ട് അവിടുത്തെ വന്നാൽ ഇത് ഇവിടുന്നല്ല, ഇവിടുന്ന് പോയിട്ട് പിന്നെ അവിടെ അവിടുത്തെ കുന്ന് വരെ എത്തും. സാറേ ഞാൻ പറയട്ടെ, നമ്മളവിടെ കോൺക്രീറ്റ് ഒന്നും ചെയ്യുന്നില്ല. കോൺക്രീറ്റിന്റെ ഒരു ഇതുപോലും ഉണ്ടാവില്ല. ഞാൻ കണ്ടല്ലോ നമ്മൾ ഇത് ഈ അവിടെ പ്രശ്നങ്ങൾ വരുമ്പോൾ വലിയ കോൺക്രീറ്റ് കെട്ടുകൾ പണിയുന്നു. നമ്മളവിടെ കോൺക്രീറ്റ് ഒരു പ്രശ്നം വരില്ല. പിന്നെ നിങ്ങളുടെ രണ്ടാമത്തെ പ്രശ്നം കുടിവെള്ളം ഞാൻ പറഞ്ഞല്ലോ. നിങ്ങൾ പറയുന്ന കണ്ടീഷനിൽ നിങ്ങൾ 100% ഉറപ്പ് വരുത്തിയിട്ട് നമ്മൾ തുടങ്ങുന്നേ ഉള്ളൂ. നിങ്ങൾ ഫുൾ ടൈം നിങ്ങളവിടെ ഞാനും നിങ്ങളെ വിചാരം എല്ലാം നമുക്ക് മനസ്സിലായി. ഇപ്പോൾ നിങ്ങൾക്ക് അല്ല ആന്റണിയ തോമസ് എന്താ ഒറിജിനൽ പേര്? എന്താ ആന്റണി. നിങ്ങളെ ഒറിജിനൽ മനസ്സിൻ്റെ ഉള്ളിൽ എന്താണെന്ന് പറഞ്ഞാൽ നമുക്ക് മനസ്സിലാവുന്നു. എന്താണെന്ന് പറഞ്ഞാൽ നിങ്ങൾക്ക് അത് എന്തെങ്കിലും ഒരു ടൂറിസം ആക്കണം. ഇതേ ഉള്ളത് ഈക്കോ ഫ്രണ്ട്ലി ഇതാക്കിയിട്ട് നമ്മളെ ഇവിടെ ടൂറിസം നമ്മൾ ഒക്കില്ല, നാട്ടുകാരെ നമ്മൾ ആരും ഒക്കില്ല. നിങ്ങൾ തോട്ടൊക്കെ പ്ലാന്റേഷൻ ആക്കി നിങ്ങൾക്ക് സഹായിക്കുന്ന ഹെൽപ്പ് ആക്കണം. അത്രമാത്രം നമ്മൾ നാട്ടിൻ്റെ ഇത് വേറെ ഇതിൻ്റെ ಬಗ್ಗೆ നിങ്ങളൊന്നും ചർച്ചയാക്കണ്ട. നിങ്ങൾക്ക് ഇതിൽ ഇഷ്ടപ്പെട്ടില്ലെന്ന് പറഞ്ഞ് പോവാം. അത്രേ ഉള്ളൂ. ഇതിനെ നിങ്ങൾ മനസ്സിലാക്കാൻ അത്രേ ഉള്ളൂ. നമ്മൾ അതിന്റെ വിവരങ്ങളുടെ ആവശ്യമില്ല സാർ. ഇപ്പോൾ നമ്മൾ രാവിലെ 6 പറഞ്ഞിട്ടുണ്ടായിട്ടില്ല. നമ്മുടെ ചേട്ടന് പറഞ്ഞ് അവർ ഇന്ന് കാണിക്കുന്നുണ്ട് 6 ഇതിൻ്റെ ഓണർ 6 നോക്കിയിട്ട് ചെയ്ത് വരയ്ക്കും. നമ്മൾ കാണാൻ പോയിട്ട് എൻ്റെ ബാക്ക് നോക്കാം. നമ്മൾ എത്രയോ വാക്ക് പറഞ്ഞാലും എങ്ങനെയോ പറഞ്ഞാലും ആൻസർ നമ്മുടെ ഒരേ തന്നെ ഇതെന്നെ വേണ്ടാണ്. അത്ര നമ്മൾ ടൂറിസം നമുക്ക് ഒക്കൂലാണ്. ടൂറിസമേ വേണ്ടാണ്. നമ്മളെന്താക്കുന്ന ക്യാമ്പിംഗ് ആക്കിയിട്ട് ടൂറിസം തന്നെ ഒരു 10 കൊണ്ടുവന്നിട്ട് അടനാക്കുന്നത് വരുന്നില്ലല്ലോ. നാളെ കിട്ടോ നിങ്ങൾ ഈക്കോ ഇതിട്ട് പറഞ്ഞല്ലേ. ഇപ്പൊ അപ്പോഴേ നമ്മുടെ യതീശൻ പറഞ്ഞു അത് നാളേക്ക് ഇല്ലീഗലിക്കേ വരുന്നത്. അപ്പൊ നമ്മളെ ഈ നാട്ടുകാരന്റെ പെണ്ണുങ്ങളും എന്താക്കും അടുത്ത എന്താ എളുപ്പത്തിൽ പൈസ ആക്കാന്ന് പറഞ്ഞാൽ അതിനേക്കേ വരും. എന്റെ അതേ ഇതിന് ಬಗ್ಗೆ ನೀನು ಏದು പറഞ്ഞാലും റിസർച്ച് ഇതേ ಬರುವುದು. ചേട്ടാ ഒരു നല്ല കോഫി പ്ലാന്റേഷൻ ആക്കിക്കോ. കോഫി പ്ലാന്റേഷൻ 3 കൊല്ലത്തില്
గవర్నమెంట్ ఇది ఖుషి ఏది ఇక్కోలా ఏది పన్నాలో അവർക്ക് പൈസ ഏത് റവന്യൂ വരും അവർക്ക് ಖುಷി അപ്പൊ നിങ്ങൾ ഏത് പറഞ്ഞാലും അതിനക്ക് ആ ബാക്കി വേണ്ട നമ്മൾ വിടൂല അത്രേ. ഇപ്പൊ നിങ്ങൾ നോ പറഞ്ഞാൽ എനിക്ക് പറയാൻ വഴിയില്ല, വീടും അത്രേ ഉള്ളൂ. നിങ്ങൾ ഒരു സഹായത്തിന് വേണ്ടിയിട്ട് ചേട്ടാ സഹായം ചെയ്യൂ, പക്ഷെ റിസോർട്ടുകല്ല, റിസോർട്ടിന്റെ കാര്യത്തിലില്ല. ഒരു കോഫി പ്ലാന്റേഷൻ ആക്കിക്കോ, ചേട്ടനക്ക് സഹായിക്കൂ, നാട്ടുകാരങ്ങളെല്ലാം മൊത്തം സഹായിക്കൂ. അത് ഏതായാലും കുഴപ്പമില്ല ചേട്ടാ. സംഭവം വരുമ്പോ നമ്മൾ ഒരു ഉപദ്രവമുള്ള ഒരു സാധനമാണെങ്കിൽ നിങ്ങൾ നിങ്ങളുടെ കൂടെ നിങ്ങൾ പ്ലാന്റേഷൻ ചെയ്യും. ഇതൊരു എസ്റ്റേറ്റ് ആണ്. ഇപ്പൊ എല്ലാം ഇരിക്കുന്നത് ഇല്ല ഏരിയയിലെ എസ്റ്റേറ്റ് വൈസ് ഇവിടെ നിങ്ങൾ പ്ലാന്റേഷൻ ചെയ്യും, വീടിട്ട് കുടുംബമായിട്ട് ചെയ്താൽ നമ്മൾ അയൽവാസികളായിട്ട് നമ്മളെല്ലാം വെൽക്കം ചെയ്യും. ഇവിടെ കുടുംബത്തായിട്ട് താമസിക്കുന്ന 300 കുടുംബമുണ്ട്. നിങ്ങളിവിടെ ക്യാമ്പിങ് ചെയ്യൂ. അവിടെ വന്നിട്ട് ഡെയിലി ഒരു 20 കസ്റ്റമർ വരും, പല സ്റ്റേറ്റിൽ നിന്ന് വരും, പല കൺട്രിയിൽ നിന്ന് വരും. അവർ പല ഹാബിറ്റ്സ് ചെയ്യും, ഇല്ലീഗൽ ആക്ടിവിറ്റീസ് ആവും, പ്രോസ്റ്റിറ്റ്യൂട്ട് ആവും, ഇതുപോലെ നല്ലൊരു ഏരിയയിൽ. അപ്പം നമ്മുടെ ഇവിടെ ഒരു അറ്റ്മോസ്ഫിയർ എന്താവും, ബാഡ് ഇംപ്രഷൻ ആവും. നമ്മുടെ ആൾക്കാരും ആ ചീത്ത ഒരു അറ്റ്മോസ്ഫിയറിനെ എഡിറ്റ് ആവും. അതുകൊണ്ട് കുറേ പൊല്യൂട്ടഡ്, ഈവൻ വാട്ടർ പൊല്യൂഷൻ ആവും. അതുപോലെ തന്നെ നാട്ടാൾക്കാരനും ഇത് ഡിസ്റ്റർബ് ആവും, എപ്പോഴും അടിപിടി ആവാൻ ചാൻസ്. നമ്മളെല്ലാം ചേട്ടന്മാരായിട്ട് നല്ല രീതിയിൽ ജീവിച്ചുകൊണ്ട് പോവാണ്. അപ്പം നമ്മൾ പറയാണ്, നിങ്ങൾ അവിടെ നിന്ന് പ്ലാന്റേഷൻ ചെയ്ത് വീട് കെട്ട് കുടുംബം നടത്തി കമേഴ്ഷ്യലായിട്ട് ഏതോ ബിസിനസ്സിന് നമ്മളിവിടെ നാട്ടാൾക്കാർ സമ്മതിക്കത്തില്ല. ഇപ്പോൾ നമ്മുടെ ചേട്ടൻ പറഞ്ഞ പോലെ നമ്മൾ നല്ല രീതിയിൽ നിങ്ങളുടെ അടുത്ത് പെരുമാറുന്നുണ്ട്, നല്ല രീതിയിൽ തന്നെ മുമ്പോട്ട് പോവുക. നമ്മൾ എല്ലാ ഇന്ത്യയിൽ ജീവിക്കുന്ന ആൾക്കാരിന് എല്ലാം അവിടെ പോയാലും എല്ലാവരും സ്വതന്ത്രമായിട്ട് ഇപ്പോൾ സ്ഥലം മേടിക്കുക, ബിസിനസ് ചെയ്യുക. അത് മാറക്കാൻ പാടില്ല, വില്ലേജിന് മാറക്കാൻ പാടില്ല. നമ്മളെല്ലാം അത് പറഞ്ഞു. പിന്നെ നിങ്ങളുടെ എക്സ്പ്ലെയിൻ എല്ലാം ചെയ്ത് നമ്മളെല്ലാം കേട്ടു. നിങ്ങൾ കുറേ ദൂരത്തുനിന്ന് വണ്ടി ഓടിച്ചു, നമ്മളെല്ലാത്തും നിങ്ങൾ റെസ്പെക്ട് ചെയ്യും. പിന്നെ ഇവിടെ നിങ്ങൾ പ്ലാന്റേഷൻ ചെയ്യുക, വീട് കെട്ട. രണ്ടാമത്തത് നിങ്ങൾ ക്യാമ്പയിൻ ചെയ്യാണ്, റിസോർട്ട് ചെയ്യാൻ നമ്മൾ സമ്മതിക്കത്തില്ല. ഇവിടെ ഒരാളും എഗ്രി അല്ല. ഇവിടെ നമ്മുടെ 300 പേരുണ്ട്, കൂടുതൽ പേര് വന്നിട്ടില്ല, കുറേ തിരക്കും കാര്യങ്ങളായിട്ട്. എല്ലാവരും അതാണ് പറയുന്നത്. നമുക്ക് വാട്സപ്പിൽ റിട്ടേൺ ആയിട്ട് നമ്മൾ പറയൂ, DC-നോ അല്ല ചീഫ് മിനിസ്റ്ററോ അല്ല പ്രൈം മിനിസ്റ്ററോ വരെ നമ്മൾ പോകാൻ ഇവിടുത്തെ നാട്ടാൾക്കാർ റെഡിയാണ്. ഇവിടെ അങ്ങനത്തെ ഒരു പരിപാടി ചെയ്യാൻ നമ്മൾ വിടത്തില്ല. അതാണ് നമ്മുടെ യഥാർത്ഥ റിപ്ലൈ. ഇപ്പം നിങ്ങൾ വന്നു, സ്ഥലം മേടിച്ചു, പ്ലാന്റേഷൻ ചെയ്തു, നമ്മൾ ഹെൽപ്പ് ചെയ്യും, നിങ്ങൾക്ക് എല്ലാ രീതിയിലും നമ്മൾ സപ്പോർട്ട് ചെയ്യും. കമേഴ്ഷ്യലായിട്ട് ഏത് ആക്ടിവിറ്റീസിന് നാട്ടാൾക്കാർ സമ്മതിക്കത്തില്ല. അത് നിങ്ങൾ മനസ്സിലാക്കിയിട്ട് നിങ്ങളുടെ പ്രോജക്റ്റ് എന്താണ് വേറെ രീതിയിൽ എക്സ്പ്ലെയിൻ ചെയ്യുക. അതാണ് നാട്ടാൾക്കാരുടെ തീരുമാനം. ഇത് നമ്മൾ വേറെ നിങ്ങൾ എത്രയോ എക്സ്പ്ലെയിൻ ആക്കിയാലും ഇവിടെ ആൾക്കാരുടെ ഒരേ റിപ്ലൈ ആണ്, റിസോർട്ട് ക്യാമ്പിനാവട്ടെ അത് നമ്മൾ സമ്മതിക്കത്തില്ല. അതിന് എത്ര വിരോധം വന്നാൽ എവിടെ വരെ പോകാനായിട്ട് നാട്ടാൾക്കാർ ഒരുമിച്ചുണ്ട്. എല്ലാവരും ഈ 300 കുടുംബമുണ്ട്, 300 കുടുംബം ഇതിന് സമ്മതിക്കത്തില്ല. ಇತರ പറയാനായിട്ട് ഞാൻ നിങ്ങൾക്ക് ರಿಕ್ವೆಸ್ಟ್ ಆಯ್ತು പറയാം. ರೆಸಾರ್ಟ್ ಮಾಡೋ ಕೈ ಅನ್ನೋಂಥದ್ದು ಹಂಗೆಲ್ಲರೂ ಬದನಾಯ್ತಿಕ್ಕ ವಿನ್ಯಕ್ಕೂ ಸಹ ಅದು ಎಲ್ಲೂ ಲೀಕ್ ಅಪ್ಪನಕ್ಕಿಲ್ಲ ವೀಕ್ ಅಪ್ಪನಕ್ಕಿಲ್ಲ ಅನ್ನೋ ಈಗ ನಂಗೆ ಬರೀ ತೋಟ ಮಾಡೋಕೊಳ್ಳೋ ಅಭಿಪ್ರಾಯ ಹಂಗೆ ಕೊಡ್ಕೋಲು ಪರ್ಮಿಷನ್ ಕೊಡ್ಕೊಳ್ಳೋ ಹೊತ್ತಿಗೆ ಇದು ನಾವು ಒತ್ತೊರ್ಮೆ ಎಲ್ಲರ ಕೈ ಬೋನ್ ನಿಂತು ಅಂದರೆ ನಂಗೆ ಕಂಜುಗೂರಿ 21 ತಾರೀಕಿಗೆ ಮೀಟರ್ ಮೀಟಿಂಗ್ ಪ್ರಕಾರ ನಂಗೆ ಪೋಪಕ್ಕೆ ಮಾಡಿ ನಿಂತು DC ನಗಂಬಕ್ಕೆ ತಹಸೀಲ್ದಾರ್ ನಗಂಬಕ್ಕೆ പിന്നെ ಡೆಪ್ಯೂಟಿ ಡೈರೆಕ್ಟರ್ ಟೂರಿಸಂ ಇದಂಗೆ ಹೋಯ್ತು ನಂಗೆ ಎಲ್ಲರೂ ಬಂದಿರಾ ವೆಹಿಕಲ್ ತಂದಿರಾ ತುಂಬ ಸಹಕಾರ ತಂದಿರಾ നിങ്ങൾക്ക് എല്ലാവർക്കും ನಾನು ഞങ്ങളുടെ സമിതിയുടെ പരമായിട്ട് ഇതേതുമ്പന ಅಭಿನಂದನೆ ಬೈಂದೋಯ್ അങ്ങനെ ಮಿಂಜಕ್ಕೂ ಇಂದ ಸಹಕಾರ ಇರಡಿ ಮಕ್ಕಾಗಿದ್ದು ಸದಾನಂದ ನಾಗೋಗ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ MK ಪ್ರವೀಣ್ ಅವರು ಆಯ್ಕೆಯಾಗಿದ್ದಾರೆ. ಆರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆಯಲ್ಲಿ ನೂತನವಾಗಿ ಆರಂಭವಾದ ಬೆನಕ ಫಾಸ್ಟ್ ಫುಡ್ ಮತ್ತು ಚಾಟ್ಸ್ ಅಂಗಡಿಯನ್ನು ಶಾಸಕರು ಉದ್ಘಾಟಿಸಿದರು. ಸಿದ್ದಾಪುರ ಇಕ್ರ ಶಾಲಾ ವಾರ್ಷಿಕೋತ್ಸವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.